ಸುಮ್ಮನೆ ನೀವೆಲ್ಲ ಕೇಳ ಕೂತ್ಕೊಂಡು ನಾನು ಮೇಲೆ ಕೂತ್ಕೊಳ್ಳೋ ಚೆನ್ನಾಗಿರಲ್ಲ. ಮೂಲಸೌಕರ್ಯಗಳನ್ನು ಕೊಡದ ಪ್ರಾಧಿಕಾರಕ್ಕೆ, ಒಳಚರಂಡಿಗಳನ್ನು ಕೊಡದ ಪ್ರಾಧಿಕಾರಕ್ಕೆ, ವ್ಯವಸ್ಥೆಯನ್ನು ಕೊಡದ ಪ್ರಾಧಿಕಾರಕ್ಕೆ, ರಸ್ತೆಗಳನ್ನು ಮಾಡದ ಪ್ರಾಧಿಕಾರಕ್ಕೆ ಕುಡಿಯುವ ನೀರು ಕೊಡದಂತ ಪ್ರಾಧಿಕಾರಕ್ಕೆ ಪ್ರಾಧಿಕಾರದ ಅಧ್ಯಕ್ಷರಿಗೆ ಕೂಡ ಅಧ್ಯಕ್ಷರಿಗೆ ಕೊಡದ ಪ್ರಾಧಿಕಾರಕ್ಕೆ, ಚರಂಡಿ ವ್ಯವಸ್ಥೆಯನ್ನು ಕೊಡದ ಪ್ರಾಧಿಕಾರಕ್ಕೆ, ರಸ್ತೆಗಳ ನಿರ್ಮಾಣದ ಮಾಡದ ಪ್ರಾಧಿಕಾರಕ್ಕೆ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಅಧ್ಯಕ್ಷರಿಗೆ ನಾನು ಸುಮ್ಮನೆ ನೀವೆಲ್ಲ ಕೇಳ ಕೂತ್ಕೊಂಡು ನಾನು ಮೇಲೆ ಕೂತ್ಕೊಳ್ಳೋ ಚೆನ್ನಾಗಿರಲ್ಲ. ಸರಿ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಕುತ್ಕೊಂಡ್ಬಿಟ್ಟೆ ಈಗ ಸರ್ ಇಲ್ಲ ಸರ್ ಸಾಕಷ್ಟು ಅವ್ರ ಹತ್ರ ಮಾತಾಡಿದ್ದೀವಿ ಸರ್ ಸಾಕು ಎಲ್ಲರೂ ಕೊಟ್ಟಿದ್ದೀವಿ ಸರ್. ಇದರಲ್ಲಿ ಎಲ್ಲ ಯಾವಾಗ ಕೊಟ್ಟಿದ್ದೀವಿ ಮನವಿಗಳಂತ ಎಲ್ಲ ಇದರಲ್ಲಿ ಸುಮಾರು ಸತಿ ಮಾತಾಡಿದ್ದೀವಿ ನಾವು. ಎಲ್ಲ ಮಾತಾಡಿ ನಮ್ಮೊಂದು ಮನವಿಗೆ ಅವರು ಸ್ಪಂದಿಸದೇ ಇದ್ದಾಗ ಅನಿವಾರ್ಯವಾಗಿ ನಾವು ಪ್ರೆಸ್ ಮೀಟ್ ಮಾಡಿ ಅಧ್ಯಕ್ಷರು ತಿಳಿಸಿ ಯಾರು ರೆಸ್ಪಾನ್ಸ್ ಮಾಡಿಲ್ಲ. 30 ವರ್ಷ ಆಗಿದೆ ಸರ್ ಬಡಾವಣೆ ನಿರ್ಮಾಣ ಮಾಡಿ. ಒಳ್ಳೆ ಫಲವತ್ತಾದ ಭೂಮಿಯನ್ನು ತಗೊಂಡ್ರು. ನಾವೇನೋ ದೊಡ್ಡದಾಗಿ ಯಲಹಂಕ ಉಪನಗರ ಮಾಡ್ತೀವಿ ಅಂತ ನಮ್ಮ ಬೆಳಗಾನಹಳ್ಳಿ ವೆಂಕಟೇಶ್ವರ ಅಧ್ಯಕ್ಷರಿದ್ರು ಅವರು. ಏನೋ ಒಂದು ಒಳ್ಳೇದಾಗಲಿ ಊರಿಗೆ ಆಗಲಿ ಡೆವಲಪ್ ಆಗಲಿ ಊರು ಅಂತ ಕೊಡ್ತೀವಿ ನಾವು. ಇದೇ ಜಮೀನಲ್ಲಿ ನಾನು ಉಳುಮೆ ಮಾಡ್ತಾ ಇದ್ದೀನಿ. ಇದು ನಮ್ಮ ಜಮೀನೇ ಇದು, ಇಲ್ಲಿ ನಾವು ಕೂತಿರೋ ಜಮೀನು ಕೊಟ್ಟರೆ ಇವತ್ತು ಈ ಪರಿಸ್ಥಿತಿ ಮಾಡಿದ್ದಾರೆ. ಈ ಬಡಾವಣೆನ ಈಗ ಒಂದು ಬಡಾವಣೆ ಮಾಡೋಕ್ಕೆ 30 ವರ್ಷ ಬೇಕಾ? ಈ ಖಾಸಗಿ ಬಡಾವಣೆಗೆ ಮಾಡಿದ್ದಾರೆ 1 ವರ್ಷದಲ್ಲಿ ಒಂದು ನೋಡ್ಬೇಕು ಯಾವ ರೀತಿ ಮಾಡಿದ್ದಾರೆ. ಇಲ್ಲಿ ಸೈಟ್ ತೊಗೊಂಡವ್ರು ಮಾರ್ಬಿಟ್ಟು ಬಡಾವಣೆಯಲ್ಲಿ ಇವತ್ತು ಸೈಟ್ ತೊಗೊಂಡು ಮನೆ ಕಟ್ಟುವಂಥ ಪರಿಸ್ಥಿತಿ ಕಟ್ಕೊಂಡಿದ್ದಾರೆ. ಯಾರು ಬಂದಿಲ್ಲ ಇದು ಅವರು ಕಮಿಷನರ್ಗೆ ನಿನ್ನೆನೇ ಅವರೇನೋ ಸೆಕ್ರೆಟರಿ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಅವರು ನಾಳೆಗೆ ಮುಂದೂಡಿ ಸರ್ ನಾನು ಅಲ್ಲಿ ಹೋಗ್ತೀನಿ ಅಂತ ನಿನ್ನೆ ಫೋನ್ ಮಾಡಿದ್ದಿಲ್ಲ ಸರ್. ಇದನ್ನು ನಾವು ಎಲ್ಲ ಮನವಿಗಳು ಅದರಲ್ಲೇ ಇದೆ ಸರ್. ಎಲ್ಲರಿಗೂ ಕೊಟ್ಟಿದ್ದೀವಿ ನಾವು ಯಾವ್ಯಾವ ಡೇಟಲ್ಲಿ ಎಲ್ಲರಿಗೂ. ನಮ್ಮ ಮಿನಿಸ್ಟ್ರು ನಗರಾಭಿವೃದ್ಧಿ ಪ್ರಾಧಿಕಾರ ಮಿನಿಸ್ಟ್ರು ಬಂದು ಹೋಗಿ ಕೊಟ್ಟಿದ್ವಿ. ಅವತ್ತು ಅಲ್ಲಿ ಶಾಸಕರು ಇದ್ದರು, MLCಗಳಿದ್ದರು, ಎಲ್ಲರೂ ಇದ್ದರು. ಇಲ್ಲ ಆಗಿಬಿಟ್ಟಿದೆ, ಎಲ್ಲ ಟೆಂಡರ್ ಆಗಿಬಿಟ್ಟಿದೆ, ಇನ್ನೇನು ಆಯಿತು ಅಂತ ಹೇಳಿದ್ರು ನಗರಾಭಿವೃದ್ಧಿ ಮಿನಿಸ್ಟ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು. ಸಾಲದಕ್ಕೆ 1 ವರ್ಷ ಆಗಿದೆ ಸರ್ಕಾರ ಇದಕ್ಕೊಂದು ಯಾರು ಅಧ್ಯಕ್ಷರು ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಯಾರಾದರೂ ಒಬ್ಬ ಅಧ್ಯಕ್ಷರು ಮಾಡಿದ್ದಿದ್ರೆ ಇವತ್ತು ನಾವು ಬಂದು ಅಧ್ಯಕ್ಷರನ್ನಾದರೂ ಪ್ರಶ್ನೆ ಮಾಡ್ಬೋದಿತ್ತು. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹತ್ರ ಹೋದ್ರೆ ಅವ್ರು 4 ಗಂಟೆಗೆ ಬರ್ತಾರೆ, ಅಲ್ಲಿ 2 ಅವರ್ ಕಾಯಬೇಕು ಅವ್ರನ್ನ ಅಟ್ಲೀಸ್ಟ್ ಮಾತಾಡಲಿಕ್ಕೆ. ಇಲ್ಲೇ ಎಲ್ಲ ನೋಡಬೇಕಾಗ್ತದೆ. ಅವರು ಇದು ಒಂದೇ ಅಲ್ಲ, ಅಟ್ಲೀಸ್ಟ್ ಇಲ್ಲಿ ಅಧ್ಯಕ್ಷರು ಮಾಡಿದ್ರೆ ನಾವು ಯಾರನ್ನ ಬಂದು ಅಧ್ಯಕ್ಷರು ನಾವು ಕ್ಯಾಮ್ರಾಗ ಹಿಂದೆ ಸಪ್ಪಲ್ರಿ ಪೂರ ಹಿಂದೆ ಬಾ ಹೇಳ್ತೀನಿ ಕಿರಣ್ ಹಂಗೆ ನೆನೆಸ್ಕೊಂಡು ನೋಡಿ ಕಿತ್ತಿಸ್ಕೊಂಡು ಎಟ್ಲು ಕಾವಲ್ಲ ಅವರು ಹೆಂಗಾದರೂ ಕೂತ್ಕೊಂಡು ಹೇಳಿದರೆ ಆಗ್ತಾಯಿತ್ತಲ್ಲ. ಅಲ್ಲ ಸರ್, ಒಂದು ಮೀಟಿಂಗ್ ಕರೆದು ಮಾತಾಡಿದರೆ ಅವ್ರನ್ನ ಹಿಂಗಿದೆ, ನಾನು ಇದನ್ನು ಕ್ರಮ ಕೈ ಕೊಡ್ತೀನಿ ಅಂತ ಹೇಳಿದರೆ ಆಗ್ತಾಯಿತ್ತು. ಅದು ಬಿಟ್ಬಿಟ್ಟು ನೀವು ಇದು ಮಾಡಿ ಅಂದರೆ ಇನ್ನೊಂದೇನಾಗಿದೆ ಸರ್, ಇಲ್ಲಿ ನಾವು ಬರೀ ಪೇಪರ್ಗಳಲ್ಲಿ ನೋಡಿ ಆನಂದಿಸ್ತಾ ಇದ್ದೀವಿ. ಬಡಾವಣೆಗೆ ದೊಡ್ಡ ಪ್ರಾಜೆಕ್ಟ್ಗಳು ಬಂದಿದೆ ಅಂತ ಕೆಲಸ ನಡೀತಾ ಇಲ್ಲ. ಬಟ್ ಎಲ್ಲ ಒಂದು ಬೋರ್ವೆಲ್ ತೂತು ಹಾಕ್ತಾರೆ, ಅದೊಂದು ಮೋಟ್ರ್ ಹಾಕ್ತಾರೆ. ಆ ಮೋಟ್ರ್ ಅಲ್ಲೇ ಇರುತ್ತೆ, ಕರೆಂಟು ಇರಲ್ಲ. ಅದಕ್ಕೆ ಪೈಪ್ ನಮ್ದು ಟ್ಯಾಂಕರಲ್ಲಿ 2 ಟ್ಯಾಂಕ್ ಕೊಡ್ತಾರೆ. ದಯವಿಟ್ಟು ಲೇಔಟ್ ಹಂಗೆ ಅಲ್ಲ, ಟೆಂಡರ್ ಕರೆದು ಇದಾಗಿದೆ ಅಂತಲ್ಲ ಅವರು. ಅರ್ಧ ಏನೋ ಕೆಲಸ ಮಾಡಿ ನಿಲ್ಲಿಸಿದ್ದಾರೆ ಅಂತ ಗೊತ್ತಾಯ್ತು. ನಿನ್ನೆ ಸ್ಟಾರ್ಟ್ ನೀವು ಮಾಡ್ಕೊಳ್ತೀರಾ? ಒಂದು ರೋಡ್ ಮಾಡಿದ್ರೆ ಚೇರ್ ಹಾಕ್ತೀರಾ ನಿಮಗೆ? ಅಲ್ಲ ಚೇರ್ ಹಾಕ್ತೀರಾ? ಅಲ್ಲ ಇವಾಗ
ನಿನ್ನೆಯಿಂದ ಶುರು ಮಾಡಿದ್ದಾರೆ ಕಾಲಾಗಲ್ಲ ನಿನ್ನೆ ಸ್ಟಾರ್ಟ್ ಮಾಡಿದ್ದಾರೆ ಮಾತ್ರ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಸರ್. ನಿನ್ನೆ ಒಂದು ಓವರ್ ಅವ್ನು ಯಾರೋ ಬಂದ ರೈತರು ಬಂದ ನೋಡ್ದ, ನಾನು ನೋಡಿದ್ದೀನಿ. ತಿರ್ಗಿ ಅಡ್ರೆಸ್ ಇಲ್ಲ, ಬೇಕಾದ್ರೆ ವಿಸಿಟ್ ಮಾಡಿ ಲೇಟ್ ಪೂರ್ತಿ ಮಾಡಲಿ, ಎಲ್ಲಿಂದಲ್ಲೇ ಓಪನ್ ಮಾಡಿ ಹಂಗೆ ಬಿಡ್ತಾರೆ. ನಾವೇನೋ ಬಂದು ಕೇಳಿದಾಗ ಇದು ಮಾಡ್ತಾರೆ, ಇಲ್ಲ ಮಕ್ಕಳೆಲ್ಲ ಬಿದ್ದೋಗ್ತಾ ಇದ್ದಾರೆ. ಇವ್ರು ಕಮಿಷನರ್ ಹತ್ರ ಫೋನ್ ತಗೊಳ್ಳಿ, ನಾನೇ ಮಾತಾಡ್ತಾರೆ. ಮಧ್ಯಾಹ್ನ ಆಗಿರುತ್ತೆ ಫಸ್ಟ್ ಅವ್ರು ಕಾಂಟ್ರಾಕ್ಟರ್ ಕರೆದು ಅವ್ರಿಗೆ ಹೇಳಿ ಸರ್ ಏನು ಸಮಸ್ಯೆ ಇದೆ ಅಂತ ಅವ್ರು ಕೆಲಸ ಮಾಡಿ. ಫಸ್ಟ್ ಇವ್ರು ಮಾತಾಡ್ತಾರೆ ಕಮಿಷನರ್ ಅದು ಸ್ವಲ್ಪ ನೋಡಿ, ನೀವು ಏನು ಡೇಟ್ ಕೊಡ್ತೀರೋ ಅದು ಕರೆಕ್ಟಾಗಿ ಇರಬೇಕು. ಆಶ್ವಾಸನೆ ಕೊಡಲಿಲ್ಲ ಅಂದರೆ ಇವ್ರು ಮತ್ತೆ ನಾಳೆಯಿಂದ ಮತ್ತೆ ಶುರು ಮಾಡ್ತಾರೆ. ಇವಾಗ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇವ್ರನ್ನ, ಸ್ವಲ್ಪ ಏನು ಇವಾಗ ಮುಷ್ಕರ ಇದೆಯಾ ಇದು ಸ್ವಲ್ಪ ನಿಲ್ಲಿಸಿ ಅಂತ. ನಾಳೆ ನೀವು ಯಾವ ಟೈಮ್ಗೆ ಹೇಳಿ ಆ ಟೈಮ್ ಮತ್ತೆ ಇಲ್ಲಿ ಬರ್ತಾರೆ ಅವರು. ಈ ಪೆಂಡಾಲು ಎಲ್ಲ ಹಿಂಗೆ ಇರುತ್ತೆ ಅಂತ ಅವ್ರು ಅಂತ ಇದ್ದಾರೆ. ಸರ್ ಒಂದು ಟೈಮ್ ಹೇಳಿ ಸರ್, 10:30ನೋ 11, 12 ಯಾವುದೋ ಒಂದು ಟೈಮ್ ಹೇಳಿ. 11:30ಗೆ ನೀವು ಕಾಂಟ್ರಾಕ್ಟ್ ಕಳಿಸ್ತೀರಾ, ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಅದು ಹೇಳಿದ ಮೇಲೆ ಅವರು ಮತ್ತೆ ಅವ್ರು ಇರ್ತಾರೆ. ಇಲ್ಲಾಂದರೆ ಅವ್ರು ಮತ್ತೆ ನಾಳೆ ಮತ್ತೆ ಶುರು ಮಾಡ್ಕೊಳ್ತಾರೆ. ಓಕೆ ಆಯ್ತು ಸರ್, ಓಕೆ ಕೊಡ್ತೀನಿ ಸರ್. ನಾನು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ ಅಂತ ನೀರ್ದು ಒಂದು ಕೊಟ್ರೆ ಆಗಲ್ಲ ಸರ್. ಬರೋಕ್ಕಾಗ್ತಾ ಇಲ್ಲ. ನಾನು ಹೇಳೋದು ಎಲ್ಲ ಒಂದೇ ಸತಿ ಮಾಡ್ಕೊಳಕ್ಕಾಗಲ್ಲ. ಇವಾಗ ಅವ್ರು ಕಾಂಟ್ರಾಕ್ಟರ್ ಬರ್ತಾರಲ್ಲ, ಇದೊಂದು ಮಾಡಿಸ್ಕೊಳ್ಳಿ. ಅದ್ರ ಜೊತೆ ಏನು ಇವಾಗ ಟೆಂಡರ್ ರೋಡ್ಗೆ ಹಾಕಿದ್ದೀರೋ ಕೇಳೋಣ. ಈಗ ಇಮಿಡಿಯೇಟ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಜಿಲ್ಲಾಧಿಕಾರಿಗಳು ಕಮಿಷನರ್ ಬರಬೇಕು, ಫೈಲ್ ಪುಟ್ಟಪ್ ಆಗಬೇಕು. ನೆಕ್ಸ್ಟ್ ರೋಡ್ ಟೆಂಡರ್ ಆಗೋದಾಗಿರ್ಲಿ, ಈಡಿ ಸಮಸ್ಯೆ ಆಗಿರ್ಲಿ, ರೋಡ್ ಟೆಂಡರ್ ಆಗಿದೆ ಅಂತ ರೋಡ್ ಆಗಿದೆಯಾ?